guys, welcome back to my YouTube channel. ಸೊ ಗೈಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ನಾವೆಲ್ಲ ಕನಕಪುರಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾಕಂತ ಅಂದರೆ ನಮ್ಮ ಬೇಬಿ ಆಲ್ರೆಡಿ ಇವಾಗ ಊರಿಗೆ ಹೋಗಿ ಸೆಟ್ಲ್ ಆಗಿದ್ದಾಳೆ. ಸೊ ಅದಕ್ಕೋಸ್ಕರ ನಾವು ಹೋಗಿ ಒಂದ್ಸತಿ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಓನ್ ಬಂಗನೆ ನೀನು ಬತ್ತೀಯಾ? ಸರಿ ಇರು. ಸೊ ಅಷ್ಟೇ ಗೈಸ್, ಇವಾಗ ಹೋಗ್ಬೇಕು, ರೆಡಿ ಆಗಬೇಕು ಇವಾಗ. ಸೊ ನಮ್ಮ ಚಿಕ್ಕಪ್ಪ ಆಂಟಿ ಮತ್ತು ಎಲ್ಲರೂ ರೆಡಿ ಆಗಿದ್ದಾರೆ. ಸೊ ನಾವು ರೆಡಿ ಆಗಿ ಇವಾಗ ಬಸ್ ಸ್ಟ್ಯಾಂಡ್ ಅಂದರೆ ಇಲ್ಲಿ ಹೋಗ್ಬೇಕು, ಮಾರ್ಕೆಟ್ ಹತ್ರ ಹೋಗ್ಬೇಕು, ಅಲ್ಲಿಗಂದ ಕನಕಪುರಕ್ಕೆ ಹೋಗೋದಕ್ಕೆ. ಸೊ ಓಕೆ, ರೆಡಿಯಾಗಿ ಹೋಗೋಣ, ಆಮೇಲೆ ಸಿಗ್ತೀನಿ ನಿಮಗೆ. ಓಕೆ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಲೆಟ್ಸ್ ಗೋ ಗೈಸ್. ಹೋಟ್ಲಿಗೆ ಬಂದಿದ್ದೀವಿ ಮಾರ್ಕೆಟ್ ಹತ್ರ. ಇಲ್ಲ ಯಾಕೆ ಲಡ್ಡು ಯಾರು ಹೊಡಿತಾರದು? ಫೋಟೋ ಮಗಳನ್ನ ಒಂದಿನಕ್ಕೆ ಕಳ್ಸಿಬಿಟ್ಟು ಹೋಯ್ತಾ ಇದ್ದಾರೆ ಅವಳನ್ನೇ ನೋಡಕ್ಕೆ. ಹಾ, ಎಲ್ಲಿ ಫುಲ್ಲು ನೆನ್ನೆ ಎಲ್ಲ ಅಳ್ತಿದ್ರು ಅವ್ರ ಮಗಳಿಲ್ಲ ಅಂದ್ಬಿಟ್ಟು. ಅದಕ್ಕೆ ಇವಾಗ ಮಗಳ ನೋಡಕ್ಕೆ ಹೋಯ್ತಾ ಇದ್ವಿ. ಇನ್ನು ಒಂದು ನೈಟು ಲಡ್ಡು ಬಾಯ್ ಮಾಡು, ಬಾಯ್. ಗೈಸ್ ಅಲ್ಲಿ ನೋಡಿ, ಇವಾಗ ಕನಕಪುರಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲೊಬ್ಬ ಏನಿಸ್ತಿದ್ಯಾ, ಒಂದಿನಕ್ಕೆ ಕರ್ರು ಕಾಣಿಸ್ತಿದ್ಯಾ ನೋಡಿ. ಆಗ್ಲೇ ಅವ್ರ ತಾತ ಮಾತ್ರ ಹೊಂಟದ್ದು. ಇವಾಗ ಹೋಗ್ತಾ ಇದ್ದೀವಿ. ಸೊ ಏನಾದ್ರು ತಗೊಂಡು ನೋಡ್ಕೊಂಡು ಹೋಗೋದೆ ಇವಾಗ. ಸುಜನ್ ಏನೋ ಗೈಸ್ ಅಲ್ಲಿ ನೋಡಿ ಅಮ್ಮು. ಗೈಸ್ ಇಲ್ಲಿ ನೋಡಿ, ಇವಾಗ ಮಗಳಿಗೆ ಬೀರು ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ತಗೊಳಕ್ಕೆ ಬೆಂಗಳೂರಿಂದ ಬಂದವ್ರ ಅಪ್ಪ ಅಮ್ಮ. ನೋಡಿ ಏನು ಬೇಬಿ, ಖುಷಿ ಐತೈತೆ ಬೇಬಿ? ಬೇಜಾರು ಗೈಸ್ ಅವಳಿಗೆ. ಸೊ ಯಾಕಂದ್ರೆ ಅಲ್ಲಿದ್ಲು ಇವಾಗ ಸಡನ್ ಆಗಿ ಇಲ್ಲಿಗೆ ಬಂದವಳಲ್ಲ. ಸೊ ಬೇಜಾರು. ನೋಡ್ತಾ ಇದ್ದೀವಿ ಇಲ್ಲೆಲ್ಲ. ಸೊ ಇದೊಂದು ಡ್ರೆಸ್ಸಿಂಗ್ ಟೇಬಲ್ ನೋಡಿದ್ದೀವಿ ನೋಡಿ. ಬನ್ನಿ. ನೋಡು ಸುಜ, ನೀನ್ ಹೇಳಿದ್ದೆ ಫೈನಲ್. ಡ್ರೆಸ್ಸಿಂಗ್ ಟೇಬಲ್ ಇದೆಲ್ಲ ಒಂದೊಂದು ರೈಟ್ ಅಲ್ಲಿ ಇದೆ, ನೋಡ್ಕೊಳ್ಳಿ ನೀವು ಯಾವ್ದು ಫೈನಲ್ ಮಾಡ್ಕೊತೀರಾ ರೈಟ್ ಮಾಡ್ಕೊಳ್ಳಿ. ಗೊತ್ತಾಗ್ಬಿಟ್ರೆ ಸಾಕು, ಅವ್ರಿಗೆ ಗೊತ್ತಾಗ್ಬಾರ್ದು ಮಾಡ್ತಾಳೆ. ಆ ತರ ರೊಟೇಟ್ ಬೇಡ ಅಂದ್ರೆ ನಾರ್ಮಲ್ ಅಲ್ಲಿ ಹಾಕ್ತೀನಿ ಅಂದ್ರೆ ಇಲ್ಲ ಚೆನ್ನಾಗಿರ್ತೈತಲ್ಲ. ನಿಮ್ ಮಗಳು ಗೊತ್ತಾದ್ರೆ ಆಮಾ ಒಳಗಡೆ ಅವೆಲ್ಲ ಸ್ಪೇಸ್ ಬರುತ್ತೆ. ಲಾಕಿಂಗ್ ಒಳಗಡೆ ಇರೋದಕ್ಕೂ ಸಹ ಈಗ ಇರ್ಬೇಕಂತ ತಿರುಗಿಸ್ಬೇಕಾದ್ರೆ ಅದಕ್ಕೆ ರೊಟೇಟ್ ಬೇಕಾದ್ರೆ ಅಷ್ಟು. ಇದಾದ್ರೆ ಲಾಕ್ ಮಾಡಿ ಇಟ್ಕೋಬಹುದು. ಬೇಡ ದೊಡ್ಡಪ್ಪ ತಿರುಗಿಸೋದು. ಅವಳು ಇದು ಮಾಡ್ತಾಳೆ. ನಿಮ್ಗೆ ಯಾವ್ದು ಬೇಕು ನೋಡ್ತಿರೋ ತಿರುಗಿಸೋದು ನಾವು ಬೇಡ ಅಂತ. ನಿಮ್ಗೆ ಯಾವ್ದು ಏನೇಮೋ ಇಲ್ಲೇ ಸೆಟ್ಲ್ ಆಯ್ತಿಯಾ? ಬೆಂಗಳೂರಿಗೆ ಬರಲ್ವಾ ನೀನು? ಏ ಅಮ್ಮ, ಲಡ್ಡು ಲಡ್ಡು, ಏ ಮಗ್ನೆ, ಏಯ್ ತೆಗಿಬಾರ್ದು. ಅಮ್ಮ ಜೊತೆ ಇಲ್ಲೇ ಇರ್ತೀಯ ಮಗ್ನೆ? ಬಂಗಾರಿ, ಏಯ್ ಇಲ್ಲೋಡ್ರಿ ಇಬ್ರು, ಇಲ್ಲೋಡ್ರು. ಅಮ್ಮ ಜೊತೆ ಇಲ್ಲೇ ಇರ್ತೀಯ ನೀನು? ಅಯ್ಯೋ, ನಮ್ಮ ಲಡ್ಡುಗಂತೂ ಅಮ್ಮು ಇಲ್ಲದೆ ಫುಲ್ ಬೇಜಾರಾಗೋಗಿತ್ತು. ಹಾ ನೋಡು, ಆಗ್ಲೇ ಹೆಂಗ್ ಮಾಡ್ತಾವಳೆ ಅದನ್ನ. ಡ್ರೆಸ್ ಅದೆಲ್ಲ ನಿಂಗೆ ಗೊತ್ತು ಬಿಡು. ಹೆಂಗ್ ಮಾಡ್ತಾಳೆ ನೋಡು. ಲಾಕ್ ಇಲ್ಲ ಇದು. ಅವ್ರಿಬ್ರು ಸೇರ್ಕೊಂಡು ತಿರ್ಗ್ಸೋದ ಹಾಳು ಮಾಡ್ಬಿಡ್ತಾರೆ. ಮಾಡ್ತಾರೆ ನೋಡಿ, ಇಲ್ಲೇ ಮಾಡ್ತಾ ನೋಡ್ಬಾ ತಿರ್ಗ್ಸೋದ. ತಿರುಗಿಸ್ತಾಳೆ ನೋಡುವ ಇಲ್ಲಿ. ಸರಿ ಅಕ್ಕ, ಆಯ್ತು, ಬಾಯ್. ಲಡ್ಡು ನಂಗೆ ಬಾಯ್ ಮಾಡಲ್ಲ, ಇಲ್ಲಿ ಬಾಯ್ ಮಾಡು. ಸಿ ಯು. ಬಾಯಿಗೆ ಹಾಕಿದ್ರಾ? ಹಾ, ಯಾವಾಗ ಹೋಗಿ ಹಾಕಿಸ್ಕೊ ಬಂದೆ? ಆಲ್ರೆಡಿ ನಾನು
ಬೇಡ ಇವತ್ತೊಂದು ನೈಟು ಇಲ್ಲೇ ವಾಪಸ್ ಮಾಡಿಸ್ಕೊಂಡು ಇಲ್ಲಿ ನೋಡಿ ಗೈಸ್, ನಾನು ಬಿಟ್ಟು ಹೋಗ್ದೇನೆ ಇಬ್ರು ನನ್ಗೋಸ್ಕರ ವೆಯ್ಟ್ ಮಾಡ್ತಾರೆ. ನನ್ನ ಕಳಿಸ್ಕೊಡಕ್ ಇಬ್ರಿಗೂ ಬೇಜಾರಾಗಿ ನನ್ಗೋಸ್ಕರ ವೆಯ್ಟ್ ಮಾಡ್ತಾರ. ಎಲ್ಲಿಗೆ ಎಸಿದ್ರೆ ಈಗ ಹಂಗ್ ಹೋಗಿ ಎತ್ತೋರ್ಬೇಕು. ಯಾಕೆ ಎಸ್ತೆ ಅಮ್ಮು? ಈಗ ಎಳ್ಕಡೆ ಏನಾಯ್ತಲ್ಲಿ? ಪ್ರಕಾರ ಕೂತೋನ ಕಡೆ ಇಂದ್ರ ಪ್ರಕಾರ. ವಾವ್, ಅಲ್ಲೋಡಲ್ಲಿ ಇನ್ನೊಂದು ಪಾಪ ಬಂತು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ. ನೀವು ಚೆನ್ನಾಗಿದ್ದೀರಾ? ನಡೀರಿ ನೋಡಿ, ನಮ್ಮನ್ನ ಕರ್ಕೊಂಡು ಹೋಗಿ ಬಂದಿದ್ದಾರೆ ಎಲ್ರು. ನಡ್ರಿ ಹತ್ರಿ, ಬಸ್ ಹತ್ರಿ. ಇವಾಗ ಎಲ್ಲ ನಮ್ಮ ಅಕ್ಕೋರ್ ಮನೆಗೆ ಹೋಗ್ತಾ ಇದ್ದೀವಿ. ನೀವೆಲ್ಲಿಗೆ ಹೋಗಿದ್ರಿ? ಸೊ ಇವಾಗ ಹೊರಡೋಣ. ಆಲ್ರೆಡಿ ಸಂಜೆ ಆಗಿದೆ. ಅಮ್ಮು ಬತ್ತೋಳ? ಕರಿ ಅಮ್ಮು ಬಾನು. ಅಮ್ಮು ಬಾನು ಕರಿ ಬಾನು. ಅಮ್ಮು ಬಾನು. ಯಾರೋಳು? ಪಾಪನು ಆಯ್ತಾ? ಅವನು ದೊಡ್ಡವನೇ ಅವನ್ಗೆ. ಬಾನು ಅಮ್ಮು ಬಾನು ಕರಿ. ಅಮ್ಮು ಇಲ್ಲಿ ಬಂದ್ರು. ಬನ್ನಿ ಏನು ಶೂ ಇಲ್ಲ. ಓ, ಶೂನಾ? ಇಳಿದವ್ರವ್ರು ಇನ್ನು ಇಳಿದ್ರು. ಹತ್ತಲ್ತದು. ಗಾಡಿ ಏರ್ಲಿಲ್ಲ, ಮೇಲಿಕ್ಕೆ ನಡ್ಕ ಬತ್ತವ್ರೆ. ಬಾ ಹಿಂದಕ್ಕೆ ಬನ್ನಿ ಇನ್ನೊಂದ್ ಸ್ವಲ್ಪ. ಜಾಗ ಇಲ್ಲ ಅಲ್ಲಿ. ಬಂದ್ರು ಈಗ ಬಂದ್ರು ನೋಡಿ. ಹಾ, ಬನ್ನಿ. ಗಾಡಿ ಹತ್ಲಿಲ್ವಾ ಸುಜಾನ್? ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ನಾವು ಹೋಗಲಿಲ್ಲ, ಅಲ್ಲಿಂದನೇ ಬಂದ್ವಿ. ಅದು ಊರು ಒಂಥರ ಸಕ್ಕತ್ತಾಗಿದೆ ಗೈಸ್, ತುಂಬ ಸೈಲೆಂಟು. ಹಳ್ಳಿ ಅಂದರೆ ನಿಮಗೆ ಗೊತ್ತಿರುತ್ತಲ್ಲ ಯಾವ ಥರ ಇರುತ್ತೆ ಅಂತ. ಸೊ ಇವಾಗ ಎದ್ದು ಹೊರಡಬೇಕು. 7:30ಗೆ ಬಸ್ಸಿದೆ ಅಂತ ಹೇಳಿದ್ದಾರೆ. ಸೊ ನೋಡೋಣ, 7:30ಗೆ ಹೋಗಬೇಕು. ಸೊ ಎಲ್ಲ ಸೂರ್ಯ ಕೂಡ ಹುಟ್ಟಿದ್ದಾನೆ ಇವಾಗ. ಎಲ್ಲ ಅಲ್ಲಿ ಕಾಫಿ ಮಾಡ್ತಿದ್ದಾರೆ. ಸೊ ಕಾಫಿ ಕುಡಿದು ಹೊರಡೋದೇನೆ. ಆ್ಯಂಡ್ ಇನ್ನೊಂದು ಏನಪ್ಪ ಹೇಳೋದು ಅಂತ ಅಂದರೆ, ಈ ಊರಿಗೆ ಜಾಸ್ತಿ ನಾವು ಬರ್ತಾ ಇರಲಿಲ್ಲ. ಯಾಕಂತಂದರೆ ನಮ್ಮ ಬೇಬಿ ಬೆಂಗಳೂರಲ್ಲೇ ಸೆಟ್ಲಾಗಿದ್ರು. ಸೊ ಹಂಗಾಗಿ ನಾವು ಇಲ್ಲಿಗೆ ಜಾಸ್ತಿ ಬರ್ತಾ ಇರಲಿಲ್ಲ. ಬಟ್ ಇವಾಗ ಇವರು ಬೆಂಗಳೂರಿಂದ ಇಲ್ಲಿಗೇ ಶಿಫ್ಟ್ ಆಗಿದ್ದಾರೆ. ಸೊ ಇಲ್ಲೇ ಸೆಟಲ್ ಆಗೋದಕ್ಕೆ. ಹಾಗಾಗಿ ಸೊ ಇಲ್ಲೇ ಇರ್ತಾಳಲ್ಲ ಅಂತ ಅಂದ್ಬಿಟ್ಟು ನಿನ್ನೆ ಬಂದಿದ್ದರು ಚಿಕ್ಕಪ್ಪ ಅವರೆಲ್ಲರೂ. ಹಾಗೆ ಬಂದು ಅವರೆಲ್ಲ ಊರಿಗೆ ಹೋದ್ರು ಬೆಂಗಳೂರಿಗೆ. ಸೊ ನಾವು ಇಲ್ಲಿಗೆ ಬಂದ್ವಿ. ಸೊ ಅಷ್ಟೇ ಗೈಸ್, ಇವಾಗ ಹೊರಡಬೇಕು ನಾವು. ಸೊ ಬನ್ನಿ ಏನು ಮಾಡ್ತಿದ್ದಾರೆ ಎಲ್ಲರೂ ಒಳಗಡೆ ನೋಡೋಣ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ. ಸೊ ಏನೋ ಭತ್ತ ಏನೋ ಇಲ್ಲೇ ಹಾಕ್ತಾರೋ, ರಾಗಿ ಏನೋ ಇಲ್ಲಿ ಹಾಕ್ತಾರೆ ಅಂತ ಹೇಳ್ತಿದ್ರು. ಸೊ ಅಷ್ಟೇ. ಸೊ ಬನ್ನಿ, ತಡ ಮಾಡೋದು ಬೇಡ, ಇವಾಗ ಹೊರಡೋಣ ಬೆಂಗಳೂರಿಗೆ. ಲೇಟ್ ಆಯಿತು. ನೋಡಿ ಟ್ಯಾಕ್ಟ್ರಲ್ಲಿ ಏನೋ ಇದು ಮಾಡ್ತಿದ್ದಾರೆ. ಏನಕ್ಕೆ ಮಾಡ್ತಿದ್ದಾರೆ ಅನ್ನೋದಂತ ಗೊತ್ತಿಲ್ಲ, ಒಟ್ನಲ್ಲಿ ಮಾಡ್ತಿದ್ದಾರೆ. ಅಲ್ಲಿ ನಮ್ಮ ಬೇಬಿ ಅವ್ರ ಮಾವ ನಿಂತಿದ್ದಾರೆ. ಒಂಥರ ಚೆನ್ನಾಗಿದೆ ಗೈಸ್, ಇಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿದೆ. ಸೊ ಇನ್ನೂ ಇಬ್ಬನಿ ಬೀಳ್ತಿದೆ, ನೀವು ನಂಬಲ್ಲ. ಅಲ್ಲಿ ನೋಡಿ ಬೆಟ್ಟದ ಹತ್ರ ಇನ್ನೂ ಇಬ್ಬನಿ ಬೀಳ್ತಿದೆ.
ಸೊ ಸಕ್ಕತ್ತಾಗಿದೆ. ನಮಗೆ ಫಸ್ಟಿಂದನೇ ಈ ಊರು ಅಂದರೆ ತುಂಬ ಇಷ್ಟ ಆಯಿತು. ಬಟ್ ಇವ್ರು ಅಲ್ಲಿದ್ದಿದ್ದ ಕಾರಣ ನಾವು ಬರ್ತಾ ಇರಲಿಲ್ಲ. ಸೊ ಇನ್ನು ಮುಂದೆ ಬಂದು ಹೋಗೋದನ್ನ ಮಾಡ್ತಾ ಇರ್ತೀವಿ. ಬಟ್ ಅಷ್ಟು ಚೆನ್ನಾಗಿದೆ ಊರು ಮಾತ್ರ. ಮತ್ತು ಸುತ್ತ ಬೆಟ್ಟ ಗುಡ್ಡಗಳು ಸಕ್ಕತ್ತಾಗಿದೆ. ಈ ಊರಲ್ಲೂ ಅಷ್ಟೇ ಜಾಸ್ತಿ ಮನೆಗಳಿಲ್ಲ. ಒಂದು ಎಷ್ಟು ಮನೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಕಮ್ಮಿನೇ ಮನೆಗಳು. ಬಟ್ ಚೆನ್ನಾಗಿದೆ ಊರು. ಸೊ ನೋಡೋಣ, ನೆಕ್ಸ್ಟಿಂದ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ನಿಂತ್ಕೊಂಡ್ಬಿಟ್ಟು ಬಾ, ನಿಂತ್ಕೋ. ನಿಂತ್ಕೋ, ಬೆದ್ರಿ ಸ್ವಲ್ಪ